ನಂಬಿಕೆಯ ಜೊತೆಗೆ ಪಯಣ ಶುರು ಮಾಡುತ್ತಿರುವೆ. ಜೊತೆ ನಿಲ್ಲುವವರು ಯಾರೋ, ಜೊತೆಗಿರುವೆ ಎಂದು ಕೈಬಿಟ್ಟು ಹೋಗುವವರು ಯಾರೋ. ನನ್ನ ಈ ಯಶಸ್ಸಿನ ಪಯಣಕ್ಕೆ ಕಾಲಿಡುತ್ತಿದೆ ನನ್ನ ಕತೆ. இந்த கண்ணாடி உடஞ்சிருக்குது. இந்த கண்ணாடியை பார்க்கும் போது என் ஃபேஸ்ல ஏதோ ப்ராப்ளம் மாதிரி இங்க கீரல் இங்க கீரல் இங்க கீரல் இங்க கீரல். ஆனா ப்ராப்ளம் எங்க என் ஃபேஸ்ல இல்ல. எதுல ப்ராப்ளம்? கண்ணாடியில ப்ராப்ளம். ஏன்னா கண்ணாடி உடஞ்சிக்குது. இப்போ இந்த கண்ணாடி முன்னாடி எவ்வளவு அழகான உலக அழகியோ உலக அழகனை கொண்டு வந்து நிறுத்தினா கூட their face will also look bad. They will also have cracks. இன்னைக்கு it is the same problem with us. நம்ம லைஃப்லயும் இந்த மாதிரி நிறைய கிராக்குங்க இருக்குது. இந்த கிராக்குங்க நம்மளை பார்த்து தப்பான ஒப்பீனியன் கொடுப்பதனால நம்ம தப்பான ஆட்களோ நாம் செய்வது தப்பாகவோ ஆக போவது கிடையாது. I have a cracked glass and once I remove the cracked glass, I know boss, I am good. இன்னைக்கு ஒண்ணு நல்லா ஞாபகம் வச்சுங்க, மக்களோட ஒப்பீனியன்ஸ் நம்மளால மாற்றவே முடியாதுங்க. வசனம் ஒரு சயின்ஸ் சொல்லுது, ஒரு நாளுக்கு ஒரு மனுஷன் வந்து 70,000 தாட்ஸ் இருக்குதான். யோசிச்சு பாருங்க. இமேஜின் you have to go and change 70,000 thoughts in somebody's mind. நம்ம மைண்ட்ல இருக்கிற பாதி தாட்டே நம்மளால மாத்த முடியாது. நம்ம என்ன சொல்லணும்? let them judge, let them comment, let them talk back. அவன் என்ன வேணா பண்ணட்டும், அவன் ஒப்பீனியன் என்ன பாதர் பண்ண போறதில்ல. அவன் நினைப்பது குறித்து நான் கவலைப்படல. என்னை பத்தி அவர் மேல என்ன நினைச்சுக்கிறாரோ அது மட்டும் தான் எனக்கு கவலை. அவர் என்னை பத்தி ரொம்ப நல்லா நினைச்சுக்கிறாரு, அது ஒண்ணு எனக்கு போதும். போறோம் வடுமெல்லாம் இந்த மாதிரி உடஞ்ச கண்ணாடி மாதிரி நம்மளை பார்த்து பல கமெண்ட் அடிப்போம். புரியுதா? நம்ம அந்த மாதிரி கமெண்ட் அடிக்கிறவங்களை பார்த்து நான் சொல்லணும், அது ஒரு கிராக். ತರ ನಾನು ಒಂದ್ ಫಿಲಮ್ ಮಾಡ್ಬೇಕಲ್ಲ. ಈ ಕನ್ನಡಿ ಇಟ್ಕೊಂಡು ಒಂದ್ ಫಿಲಮ್ ಮಾಡಿದ್ರ ಚೆನ್ನಾಗತ್ತೆ ಅನ್ಸುತ್ತೆ. ಮಾಡೋದು ಕತಿ ಹೆಂಗ್ ಬರೆಯೋಣ, ಕತಿ ಹೆಂಗ್ ಮಾಡೋಣ, ಜನರಿಗೆ ಹೆಂಗ್ ಅರ್ಥ ಮಾಡ್ಸೋಣ. ಯಾವ್ದಾದ್ರೂ ಕತೆ ಹೇಳಿದ್ರೆ ನಮ್ದಾಗಿರ್ಬೇಕು. ಹಲೋ, ಹಾ ಹೇಳು. ನಾನೊಂದು ಫಿಲಮಿನೊಳಗೆ ಒಂದು ಕತ್ತಿ ಮಾಡತ್ತೀನಿ. ಹಾ ಹೀರೋ ಅವ್ನ ಕತ್ತಿನ ನೋಡೋರಿಗೆ ಎದ್ರ ಚೆನ್ನಾಗಿರ್ತತೋ ಅಥವಾ ಫಿಲಮ್ನೊಳಗೆ ಯಾರಿಗಾದ್ರೂ ಒಬ್ರಿಗೆ ಎದ್ರ ಚೆನ್ನಾಗಿರ್ತತೋ? ಫಿಲಮ್ ಒಳಗೆ ಯಾರಿಗಾರ ಒಬ್ಬರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ, ಬಟ್ ಅದ್ರಾಗೂ ಯಾವ್ದಾರ ಫ್ರೆಂಡ್ ಹತ್ರ ಇಲ್ಲ ಹುಡುಗಿ ಹತ್ರ ಹೇಳಿದ್ರೆ ಇನ್ನೂ ಚೆನ್ನಾಗುತ್ತೆ. ಹ್ಮ್ 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 ನೀವ್ ಹೇಳಿದ್ದು ಕರೆಕ್ಟ್ ಐತಿ. ಕತಿ ಬರೆಯೋದಕ್ಕಿಂತ ಮುಂಚೆ ಅಣ್ಣಾರ್ನ ಒಂದ್ಸಲ ಕೇಳ್ಕೊಂಬರ್ನು. ಅವನೇನು ಅದಾನಲ್ಲ, ಅವನ್ನ ಏನು ಕೆಲಸ ಇಲ್ಲದೆಯವರ ಅಬ್ಬೆ ಬಾರಿ ಅಂತ ತೋರಿಸ್ಬೇಕು. ಯಾರಿಗೂ ಬರಲಿಲ್ಲ ನಮಗೆ ಅಂತ ತೋರಿಸ್ಬೇಕು. ಆಮೇಲೆ ನಿನ್ನ ಹತ್ರ ಐತೆ ಅನ್ನೋದು ತೋರಿಸ್ಬೇಕು. ನಿನ್ನ ಹತ್ರ ಟ್ಯಾಲೆಂಟ್ ಐತಿ, ನೀನು ಮಾಡ್ತಾ ಉಪಯೋಗ ಮಾಡ್ಕೊಂತಲ್ಲ ಅನ್ನೋ ತೋರಿಸ್ಬೇಕು.
ಕ್ರಾಕ್ ಇದು ನೀನು ಹಿಂಗೈತೆ ಅಂತ ಅನ್ಕೊಂಡಿ ಹಿಂಗೆಲ್ಲ ನೀನು ಕ್ಲೀನಾಗಿ ಅಡಿ ಕ್ಲೀನಾಗಿ ಇರೋಣ ತೋರ್ಸೋದು ಸೇವ್ ಮಾಡ್ಕೊಂತ ಓದವ ಇಲ್ಲ ಇನ್ನೊಂದ್ ಸಮ ಐತಿ ಯಾಕೆ ಕನ್ವೀನಿಯಂಟ್ ಯಾವತ್ತು ತೆಗಿಬೋದು ಕ್ಯಾಮ್ರಾದಲ್ಲಿ ಇವಾಗ ಯಾಕೆ ಗೊತ್ತಾ ನೀನ್ ಜಾಸ್ತಿ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಕ್ಯಾಮ್ರಾ ತೆಗಿಯಕ್ ಆಗಲ್ಲ ಯಾವ ಆರಾಮಾಗಿ ಆಗುತ್ತೆ ಅನ್ನೋದ್ರೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೆಂಗ ತೋರ್ಸಕ್ ಹೋಗಿ ಚೆನ್ನಾಗಿ ಬರ್ತದೆ ನಿನ್ ಕೈಯಲ್ಲಿ ಆಗೋದು ಅದನ್ನೇ ಕ್ಲೀನ್ ಆಗಿ ಹೋಗುತ್ತೆ 10 minutes 15 minutes ಎಲ್ಲ ಅಷ್ಟೇ 10 minutes ಪ್ರಾಪರ್ ಆಗಿ ಕ್ಲೀನ್ ಆಗಿ ತೋರಿಸಿದ್ರೆ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ. ಒಂದ್ಸತಿ ಅವಳಿಗೆ ಕಥೆದು ಕನ್ಫರ್ಮ್ ಮಾಡ್ಕೊಂಬೋದು ಸರ್. ಹಲೋ ರೀ ಮೇಡಮ್. ಹೇಳಪ್ಪ ಏನ್ ಸಮಾಚಾರ? ನಾ ಫೋನ್ ಮಾಡಿದಾಗೆಲ್ಲ ಫಿಲಮಿಂದ ಮಾತಾಡ್ತೀನಿ ಅಂತ ಭಯಕ್ಕೆ ಹೋಗ್ಬಾರ್ದು ನೋಡಿ. ನಿಂಗೆ ನನ್ ಬಿಟ್ರೆ ಸಜೆಷನ್ ಯಾರು ಕೊಡ್ತಾರೆ ಹೇಳಪ್ಪ ಮತ್ತೆ? ಸರಿ ಕೇಳು ಹೇಳ್ತೀನಿ. ರೆಡಿನಾ ಎಲ್ಲರೂ? ರೆಡಿ ಸ್ಮೈಲ್. ಇಷ್ಟೇ ಕತೆ. ಕತೆ ಸೂಪರ್ ಆಗಿದೆ, ಏನ್ ಮಿಸ್ಟೇಕ್ ಇಲ್ದಂಗೆ ಮಾಡು. ಸರಿ ಡೈಲಾಗ್ ಕಳಿಸ್ತೀನಿ ಒಂದ್ಸತಿ ನೋಡು. ಓಕೆ ಸೆಂಡ್ ಮಾಡು, ನಾನು ನೋಡ್ತೀನಿ. ರುದ್ರೇಶ ಹೀರೋ ಪಾತ್ರ ಮಾಡಕ ಸರಿ ಆಗಲ್ಲ. ವಿನಾಯಕ ಅವನು ದಪ್ಪ ಅದಾನ, ಸರಿ ಆತಂಗೆ ಎಷ್ಟೇ ಇರಲಿಲ್ಲ, ಚೆನ್ನಾಗಿ ಕಾಣಲ್ಲ. ಪ್ರಜ್ವಲ ನಮ್ಮ ಟೈಮ್ಗೆ ಅಂತೂ ಸಿಗಲ್ಲ, ಅವನ್ನ ಕರ್ಕೊಂಡು ಫಿಲಮ್ ಮಾಡೋಣ ಅಂದ್ರೆ ಯಾವುದು ವರ್ಕೌಟ್ ಆಗಲ್ಲ. ಮೃತ್ಯುಂಜಯ ಓ ಸೂಪರ್ ಚೆನ್ನಾಗದನ, ಹೀರೋ ಪಾತ್ರಕ್ಕೂ ಸೈಕ್ ಆಗ್ತೈತಿ, ಎಷ್ಟೇನು ಮಾತ್ರ ಸಖತ್ತಾಗೈತಿ. ಮೃತ್ಯುಂಜಯ ರೈಟ್, ಅವನ್ ಕರ್ಕೊಂಡ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಫಿಲಮ್ ಪಕ್ಕ. ಎಲ್ಲಿದಿಲ್ಲ? ಕಾಲೇಜ್ ಕಾಲೇಜಾ? ಏ ನಾನು ಒಂದು ಫಿಲಮ್ ಮಾಡತ್ತೀನಿ, ಬರ್ತೀನ ಅದಕ್ಕೆ ಆಕ್ಟಿಂಗ್ ಮಾಡಕ. ಎಂತ ಫಿಲಮ್? ಒಟ್ಟು ಒಂದು ಫಿಲಮ್ ಮಾಡೋದಿತ್ತು, ಬರ್ತೀನ? ಆಮೇಲೆ ಕತಿ ಹೇಳ, ಆಮೇಲೆ ನೋಡ್ತಾನೆ. ಅಲ್ಲೇ ಕತೆನ
ಇಲ್ಲ ತಡಿ, ಶಾರ್ಟ್ ತಡಿ, ಆಗಿ ಒಂದ್ ಒಂದ್ ನಿಮಿಷ ಫೋನ್ ಹೇಳ್ತಾನೆ. ಪೇ ಮಾಡ್ತಾನೆ ತಡಿ, ಫೋನ್ ಪೇ ಮಾಡ್ತಾನೆ ತಡಿ, ಒಂದ್ ನಿಮಿಷ ಕಾಲೇಜ್ ಹತ್ರ ಮಾತಾಡ್ಕೊಂತ ಹೋಗ್ತಾನೆ. ಫೋನ್ ಪೇ ಮಾಡು ತಡಿ, ಒಂದ್ ನಿಮಿಷ ಫೋನ್ ಪೇ ಮಾಡ್ತಾನೆ. ಹಂಗನ್ಲೆ ಇವನ್ ಯಾರು ಇವನು ಹಂಗ ಫೋನ್ ಕಟ್ ಮಾಡ್ತಾನ ಇವನ್ ಯಾರು ಹಲೋ ಅಲ್ಲ ಹಾ ಹೇಳ. ಅಲ್ಲೇ ಹಾ ಹೇಳಿ ಪಟ್. ಒಂದು ಫಿಲಮ್ ಮಾಡತ್ತೀನಿ. ಏನ? ನಾನು ಒಂದು ಫಿಲಮ್ ಮಾಡೋಣ ಅಂತ ಮಾಡೇನಿ. ಹಾ ಅದಕ್ಕೆ ಆಕ್ಟಿಂಗ್ ಮಾಡಕ್ ಬರ್ತೇನೆ. ಏನ ಫಸ್ಟ್ ಸ್ಟೋರಿ ಹೇಳ್ಬೇಕಮ್ಮ. ಅದ್ರಾಗ ಕಟಿಂಗ್ ಮಾಡ್ಕೋಬೇಕು 3 ಥರ. ಏನ್ ಕಟಿಂಗ್ ಮಾಡ್ಕೋಬೇಕು 3 ಥರ ಅದ್ರೊಳಗ. 3 ಥರ ಕಟಿಂಗ್. ಹಾ ಈಗ ನಿನ್ ಪ್ಲಾನ್ ಪ್ರಕಾರ ನಾನು ಹೇಳಿದ ಪ್ರಕಾರ ಅಂದ್ರೆ ನಾನು ಜೂನ್ 15 ಮಟ ನಾನು ಕರೆಯಕ್ ಹೋಗ್ಬೇಡ ಕಟಿಂಗಿಗೆ. ಯಾಕ? ಈಗ ಬೇಕಾದ್ರೆ ಮಾಡಂಗಿದ್ರೆ ಒಂದ್ ಶೂಟ್ ಈಗ ಕೂಲ್ದೈತ ಮಾಡ. ನಾ ಇನ್ನು ಜೂನ್ 15ಕ್ಕೆ 14ಕ್ಕೆ ಒಂದ್ ಕಟಿಂಗ್ ಮಾಡಿಸ್ತಾನೆ, ಅವಾಗ ಒಂದ್ ಮಾಡ. 2 ಕಟಿಂಗ್ ಆಕತ್ ನೋಡ. ಆಮೇಲೆ ಇನ್ನೊಂದ್ ಕಟಿಂಗ್ ಬಂದ್ರೆ ಮತ್ತೆ 2 ತಿಂಗಳು ಕಾಯ್ಬೇಕು. ಬರ್ತಡೇ ಐತಿ, ನಾ ಬರ್ತಡೇಗ ಅಸಹ್ಯ ಕಾಣಲ್ಲ. ಹೇಳ ನೋಡು, ಮುಂದಿನ ತಿಂಗಳು ಬರ್ತಡೇ ಐತಿ ಅಂದ್ರೆ ನಾನು ಬರ್ತಡೇಗೆ ಊರ್ ಬಿಟ್ಟು ಹೋಗ್ತಾನೆ. ನಮ್ಮ ಹುಡುಗಿ ಜೊತೆ ನಾ ಎಲ್ಲೇ ಹೋಗ್ಬೇಕಂತ ಪ್ಲಾನ್ ಐತಿ. ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ಮಾಡ್ತಾ. ಈಗ ಮಾಡಂಗಿದ್ರೆ ಒಂದ್ ಶೂಟ್ 2 ಶೂಟ್ ಸಿಕ್ಕತ್ ನೋಡಿ ನಿನಗಷ್ಟ. 3ನೇ ಕಟಿಂಗಿಗೆ ಮತ್ತೆ 2 ತಿಂಗಳು ಕಾಯ್ಬೇಕು. ಕೂಲ್ದನ ಬರ್ಲಿಲ್ಲ, ಹೆಂಗ್ ಕಟಿಂಗ್ ಮಾಡ್ತೀನಿ? ನೀನ ಈಗ ಈಗೇನ ಈಗಿರೋದು ಒಂದ್ ಐತಾ? ಅಲ್ಲ ಈಗ ಶೂಟ್ ಮಾಡಿಸ್ತಾನೆ ಈಗಿಂದ ಜೂನ್ 14ಕ್ಕೆ ಒಂದ್ ಕಟಿಂಗ್ ಮಾಡಿಸ್ತೇನೆ. ಅಲ್ಲ ನೀ ಮತ್ತೆ ಆಮೇಲೆ ಕೈ ಕೊಡಂಗಲ್ಲ. ಆಮೇಲೆ ನಾ ಯಾಕೆ ಕೈ ಕೊಡ್ಲಪ್ಪ? ನೋಡಪ್ಪ, ನನಗೆ ಚೆನ್ನಾಗಿ ಮಾತಾಡ್ಸಕ್ ಹಚ್ಚಿದ್ರೆ ನಾನು ಚೆನ್ನಾಗಿ ಮಾತಾಡ್ತಾನೆ. ನನಗೆ ಮಾತಾಡೋದಕ್ಕೆ ಹಚ್ಬಿಟ್ರೆ ನಾನು ಬರ್ತೈತೆ. ಹಂಗಾಗಿ ನಾ ಅರ್ಧಕ್ಕ ಬಿಡಿಸಿದ್ದ ಅವತ್ತು. ಅದಕ್ಕೆ ರುದ್ರಂದು ಅರ್ಧಕ್ಕ ನಾನೇನ್ ಬಿಟ್ಟಲ್ಲಪ್ಪ, ಅವನಿಗೆ ಹೆಚ್ಚ ಬಿಟ್ಟ ನಾಟ. ಅಲ್ಲ ಅಂತಾಗ್ಲೂ ಫೋನ್ ಹಚ್ಚಿದಲ್ಲಿ ನಿನಗೆ ಗೊತ್ತಿತ್ತಲ್ಲ ಅವತ್ತು. ಅದು ರುದ್ರೇಶ್ ನೆಕ್ಕರ್, ಇದು ರಾಜು ಬಲೋರ್. ಹಂಗ ನಿನಗೆ ಡೈರೆಕ್ಟ್ ಏನಂತ ಹೇಳೋಣ ಹೆಸರು? ಅವ್ನು ರಾಜ್ಮೂಲ್ ಅಂತ ಇಟ್ಟೇವಿ, ನಿನಗೇನಂತ ಹೇಳೋಣ? ಏನಾರ ಒಂದ್ ಇಟ್ರಿ, ಒಟ್ಟು ಚಲೋ ಇದ್ರಿ ಮರ. ಅಟ್ಲಿ ಇಟ್ಬಿಡಂತ ನೀನು. ಅಟ್ಲಿ ನಾನು ವಿಡಿಯೋ ಮಾಡೋದು, ಅವ್ನ ಯೂಟ್ಯೂಬ್ ಚಾನಲ್ಗೆ ಕೊಡೋದು. ಏನ? ನಂದು ಇದ್ರಾಗ ಮಾಡ್ಕೊಳೋದು ವಿಡಿಯೋನ. ಅವ್ನ ಯೂಟ್ಯೂಬ್ ಚಾನಲ್ಗೆ ಕೊಡೋದು ವಿಡಿಯೋನ. ಅಂದ್ರ ರಾಕ್ ಅವನಿಗೆ ಬರ್ಲಿ. ಬೆಳೆ ಹೊತ್ತನೆ ಬೆಳೆಸ್ಬಿಡ್ಬೇಕಲ್ಲಿ. ಅಲ್ಲೇ ನಾನು ಅದಕ್ಕಲ್ಲ, ಇದು ನನಗೆ ಗೊತ್ತಾಯ್ತು ಏನೇನು ಟ್ರ್ಯಾಕಿಂಗ್ ಬರಾಕತ್ತೈತಿ ಅಂತ. ಸ್ಟೋರಿ ಏನು? ಸ್ಟೋರಿ ಒಟ್ಟು ಅದ. ಈಗ ನೀ ಮಾಡ್ತಿ ಅಂದ್ರ ಅದ್ರಾಗ ಫಸ್ಟ್ ನಾ ಹಂಗ ಈಗ ಒಂದು ನೋಡಿದ್ವಿ, ಈಗ ಒಂದು ಶಾರ್ಟ್ ವಿಡಿಯೋದೊಳಗ. ನನಗೆ ಸ್ಟೋರಿ ಹೇಳಿಲ್ಲ, ನಾ ಹೆಂಗ್ ಮಾಡಲಿಲ್ಲ ಆ್ಯಕ್ಟಿಂಗ್? ಸ್ಟೋರಿ ಹೇಳ್ಬೇಕಲ್ಲ ಮೊದ್ಲು. ಏನು ಸ್ಟೋರಿ ಅದು ಫಿಲಮ್ ಅಂತಂದು? ಅದು ಇನ್ನೊಂದ್ಸಲ ಕರೆಕ್ಟಾಗಿ ನೋಡ್ತೇನೆ ನಾನು. ಮತ್ತೆ ನೋಡಿ ಕತೆ ಹೇಳಿಲ್ಲ ಮೊದ್ಲು. ನೋಡಪ್ಪ, ಯಾವ್ದು ಡೈರೆಕ್ಟರ್ ಆದ್ರೂ ಫಸ್ಟ್ ಸ್ಟೋರಿ ಹಿಡ್ಕೊಂಡು ಹೋಗಿ ಹೀರೋ ಮುಂದೆ ಹೇಳಿದ್ಮೇಲೆ ಅವ್ನು ಒಪ್ಕೊಂಡ್ಮೇಲೆ ಅದು ಕನ್ಫರ್ಮ್ ಆಗೋದು ಆ್ಯಕ್ಟಿಂಗ್ ಬರ್ತಾನ ಅಂತಂದು. ಅರ್ಧಂಬರ್ಧ ಹೋಗಿ ನೀ ಬರ್ತೀಯ ಅಂತಂದ್ರೆ ಅವ್ನು ಪಾಪ ಅಲ್ಲಿ ಹೋಗಿ ಚಡ್ಡಿ ಬಿಚ್ಚಂಗ್ ಕುಣಿದಿದ್ರೆ ಕುಣಿತಾನ ಅವನು, ಒಲ್ಲೆ ಅಂತಾನ ಅವನು. ಅದಕ್ಕೆ ಹೇಳಿದ್ದು ಸ್ಟೋರಿ ಹೇಳ್ಬೇಕು ಹೀರೋ ಯಾರಿಗೆ. ನಾನು ಬರ್ತಾನೆ ಫಸ್ಟ್ ಸ್ಟೋರಿ ಹೇಳ್ಬೇಕು. ನಾನು ಈ ಸ್ಟೋರಿ ಹೇಳೋ ಮಟ ನಾನು ಕನ್ಫರ್ಮ್ ಮಾಡಲ್ಲ. ಯಾವ ಹೀರೋ ಆದ್ರೂ ಅಷ್ಟೇ, ಯಾವ ಡೈರೆಕ್ಟರ್ ಆದ್ರೂ ಅಷ್ಟೇ, ಫಸ್ಟ್ ಡೈರೆಕ್ಟರ್ ಹೋಗಿ ಹೀರೋಗೆ ಹೇಳ್ಬೇಕು ಸ್ಟೋರಿನ. ಸರಿ. ಅವಾಗ ಕನ್ಫರ್ಮ್ ಮಾಡೋದು. ಫಸ್ಟ್ ನೀ ಸ್ಟೋರಿ ತಿಳ್ಕೊಂಬ ಏನಂತ, ಆಮೇಲೆ ನಾವು ರೆಡಿ ಇರ್ತೇವೆ. ಸರಿ. ಇವನ್ ದೊಡ್ಡ ಪ್ರೊಫೆಸರ್, ಇವನ್ಗೆ ನಾನು ಅಲ್ಲಿ ಹೋಗಿ ಕತ್ತಿ ಹೇಳ್ಬೇಕಂತ, ಹಿಂಗ್ ಮಾಡ್ಬೇಕು ಅಂತ ಅವ್ನು ಹೇಳ್ದಾಗ ಕಟಿಂಗ್ ಮಾಡ್ಸೋನಿಗಿಂದ ನಾನು ಹೋಗಿ ಅವ್ನಿಗೆ ಫಿಲಮ್ ಮಾಡೋ ಅಂತಂದು ಹೇಳ್ಬೇಕಂತ. ಅವನಿಗೆ ಟೈಮ್ ಸಿಕ್ಕ ನಾ ಫಿಲಮ್ ಮಾಡ್ಬೇಕಂತ. ಇವನೇ ದೊಡ್ಡ ರಿತಿಕ್ ರೋಷನ್ ಗಾಂಚಲಿ ಬಾಳ ಮಾಡ್ತಾನ. ಅವನಿಲ್ಲ ಅಂದ್ರೆ ಇನ್ನೊಬ್ಬನ್ ರುದ್ರೇಶಿನ ಹಾಕ್ಯಂದ್ರ ಆತು. ರುದ್ರೇಶ್ ಏನ್ ಬೇಡ, ಇನ್ನೊಂದ್ 2 ತಿಂಗಳಲ್ಲಿ ಇವನ್ನ ಕರ್ಕೊಂಡ್ ಚೆನ್ನಾಗ್ ಆಗತ್ತೆ. ಟೈಮ್ ಕೊಟ್ಟು ಅವನ ಜೊತೆಗೆ ನಾವ್ ಹಂಗ ಹೋಗಿ ಮಾಡೋಣ. ಮುಂಚೆ ಮಾಡ್ದಂಗ ಮಾಡೋದ್ ಬೇಡ. ಪೈಸಲೆ ಕರ್ಕೊಂಡ್ ಕತ್ತಿ ಬಂದ್ ಇಟ್ಕೊಂಡ್ ಬರ್ತಾನೆ.
ಗಳಿಸುವ ಆಸೆ ನನಗಿಲ್ಲ. ಸ್ನೇಹಿತರ ನಿಸ್ವಾರ್ಥ ಸಹಾಯ ಬಯಸುತ್ತಾ ಮಾಡುವ ಎಲ್ಲ ಪ್ರಯತ್ನದ ಪ್ರತಿ ಸೋಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶುರುವಾಗುತ್ತಿದೆ ನನ್ನ ಕತೆ.